ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ನಮ್ಮ ವೇದಾವತಿಯವರು ತುಂಬಾನೇ ಬೇಜಾರಾಗಿದ್ದಾರೆ. ಏನಂತ ಕೇಳೋಣ. ಅಯ್ಯಪ್ಪ ದೇವ್ರೇ, ಸೊಂಟ ಕಾಲೆಲ್ಲ ಬಿದ್ದು ಹೋಯ್ತು. ಅಪ್ಪ ದೇವ್ರೇ, ಮನೆ ಕೆಲಸ ಮಾಡೋದು ಬಿಟ್ಟು ಎಷ್ಟೋ ವರ್ಷ ಆಗಿತ್ತು. ಸರಳ ಬಂದ್ಮೇಲಂತೂ ಅಡುಗೆ ಮನೆ ಕಡೆ ಹೋಗೇ ಇರಲಿಲ್ಲ. ಇವತ್ತು ಅಡುಗೆ ತಿಂಡಿ ಸ್ನ್ಯಾಕ್ಸು ಅದು ಇದು ಅಂತ ಕೈ ಕಾಲೇ ಬಿದ್ದೋಯ್ತಪ್ಪ. ಅಯ್ಯೋ ದೇವ್ರೇ, ಒಂದಿನಕ್ಕೆ ಹೀಗಾದ್ರೆ ಇನ್ನು ಮುಂದೆ ನನ್ನ ಗತಿ ಏನಪ್ಪ? ಬೇಗ ಮಲ್ಕೊಳೆ ಮಾರಾಯ್ತಿ. ನಿನ್ ಸೊಸೆ ಅದ್ ಯಾವಾಗ ಮೊಗ್ಗಿನ ಮನ್ಸನ್ನ ಅರಳಿಸ್ತಾಳೋ ಹೇಳಕ್ಕಾಗಲ್ಲ. ಬೆಳಿಗ್ಗೆ 5 ಗಂಟೆಗೆ. ಯಾರಪ್ಪ ಇಷ್ಟೊತ್ತಲ್ಲಿ? ಅತ್ತೆ, ನಿನ್ ಸೊಸೆ ಧ್ವನಿ ಕೇಳ್ದಂಗಾಯ್ತು. ಎದ್ದೇಳೆ. ಅತ್ತೆ ಎದ್ದೇಳಿ ಅತ್ತೆ. ನಿನ್ ಸೊಸೆ ಮೊಬೈಲ್ ಆನ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೋತಿದ್ದಾಳೋ ಏನೋ. ಬೇಗ ಎದ್ದು ಬಾಗಿಲ್ ತೆಗಿಯೇ. ಅಯ್ಯೋ ಹೌದ್ರಿ, ಹೌದು. ಹಾಗೆ ಮಾಡಿದ್ಲೇ ಅವಳು. ಬೇಗ ಹೋಗ್ತೀನಿ. ಬೇಗ ಎದ್ದು ಬಾಗಿಲು ತೆಗೆದ್ರು ವೇದ. ಅರಳುವ ಮೊಗ್ಗಿನ ಮನಸ್ಸುಗಳಿಗೆ, ಹಿಗ್ಗಿದ ಹಿರಿಯ ಹೃದಯಗಳಿಗೆ ನನ್ನ ಕಥೆ ನಿನ್ನ ವ್ಯತೆಗೆ ಸ್ವಾಗತ, ಸುಸ್ವಾಗತ. ಏನಾಯ್ತಮ್ಮ ಗೋದಾವರಿ, ಯಾಕಿಷ್ಟು ಬೇಗ ಎದ್ದೆ? ನಿನ್ನೆ ವಿಡಿಯೋ ನೋಡಿ ತುಂಬಾ ಜನ ನಿಮ್ಮ ಅತ್ತೆ ತುಂಬಾ ಚುರುಕ ಕೆಲಸ ಮಾಡ್ತಾರೆ, ಎಷ್ಟೊತ್ತಿಗೆ ಎದ್ದೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಏನೇನ್ ಮಾಡ್ತಾರೆ ಅಂತ ತಿಳಿಸಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತು 5 ಗಂಟೆಗೆ ನಿಮ್ಮನ್ನ ಎಬ್ಬಿಸ್ದೆ ಅತ್ತೆ. ವ್ಲಾಗ್ ಶುರು ಮಾಡೋಣವಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ನೀವ್ ಹೇಳ್ದಂಗೆ ಶುರು ಮಾಡೋಣ. ಪ್ರೀತಿಯ ಬಂಧುಗಳೇ, ನಮ್ಮತ್ತೆ ಏಳೋ ಸಮಯ ಬೆಳಗ್ಗೆ 5. ಹೊಡಿತಾರೆ ಅಲರಾಮಿಗೆ ಬೈದು. ಮೊದಲು ಮಾಡುತ್ತಾರೆ ವ್ಯಾಯಾಮ, ಆಮೇಲೆ ತಿಂಡಿ ಕಾರ್ಯಕ್ರಮ. ಹೀಗೆ ಗೋದಾವರಿ ಅವ್ರ ಕೈಲಿ ಎಕ್ಸರ್ಸೈಸು, ವಾಕಿಂಗು, ಮನೆ ಕೆಲಸ ಎಲ್ಲ ಮಾಡಿಸ್ತಿದ್ಲು. ದಿನಗಳು ಹೀಗೆ ಕಳೆಯುತ್ತಿದ್ದವು. ಇವತ್ತು ನಾನು ನನ್ನ ಅತ್ತೆ ಜೊತೆಗೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ತಿದ್ದೀರಾ? ದಿನಸಿ ಸಾಮಾನು ಮತ್ತೆ ತರಕಾರಿ ತರೋಕೆ. ನಮ್ಮತ್ತೆ ಯಾವ್ಯಾವ ದಿನಸಿ ಸಾಮಾನು ತಗೋತಾರೆ, ಯಾವ್ಯಾವ ತರಕಾರಿ ತಗೋತಾರೆ, ಏನೆಲ್ಲ ಅಡುಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅಮ್ಮ, ನೀವಿಬ್ರು ಎಲ್ಲಿಗೆ ಹೊರಟಿದ್ದೀರಾ? ಸೊಂಟವಿಲ್ಲ ನೆಟ್ಟಗೆ, ಆದರೂ ಹೋಗಬೇಕಿದೆ ಮಾರ್ಕೆಟ್ಟಿಗೆ. ಸೊಂಟವಿಲ್ಲ ನೆಟ್ಟಗೆ, ಆದರೂ ಹೋಗಬೇಕಿದೆ ಮಾರ್ಕೆಟ್ಟಿಗೆ. ಅಯ್ಯ, ನೀನಲ್ಲವೇ ಅವಳ ಹಸಿಬೆಂಡು, ಮಾಡಪ್ಪ ಇದಕ್ಕೆ ದಿ ಎಂಡು. ನಿಮ್ಮಿಬ್ಬರ ಮಧ್ಯೆ ನಾನಾಗಲಾರೆ ಚೆಂಡು. ಅಂದು ನೀನು ಮಾಡಿದೆ ಮೊಂಡು, ಈಗ ನಿನ್ನ ತಲೆಗೆ ನಿನ್ನದೇ ಗುಂಡು. ಹೊದ್ದು ಮಲಗುವೆ ನಾನು ಉಂಡು. ಅತ್ತೆ ಕಮ್ ಚಲಂಗೆ ಹಮ್. ಯಾರಿಗೂ ಏನೂ ಹೇಳಕ್ಕಾಗದೆ ಸೊಸೆ ಜೊತೆಗೆ ಹೊರಟ್ರು ವೇದ. ಇಬ್ರು ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ಪರಿಚಯದವರೊಬ್ರು ಸಿಗ್ತಾರೆ. ಓ, ಗೋದಾವರಿಯವರು. ಮತ್ತೆ ಚೆನ್ನಾಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮ ವಿಡಿಯೋ ಸೂಪರು. ನಾನು ನಿಮ್ಮ ದೊಡ್ಡ ಫ್ಯಾನ್ ಮೇಡಮ್. ಆಮೇಲೆ ನಿಮ್ಮ ಅತ್ತೆಯವರು, ನೀವು ಕೂಡ ಅಷ್ಟೇ ಆಂಟಿ, ಸೂಪರು. ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ. ನಿಮ್ಮನ್ನು ನೋಡಿದಾಗಲೆಲ್ಲ ನಂಗೆ ನಮ್ಮ ಅತ್ತೆ ಮೇಲೆ ಇನ್ನಷ್ಟು ಕೋಪ ಬರುತ್ತೆ. ನನ್ನನ್ನು ನೋಡಿ ನಿಮ್ಮ ಅತ್ತೆ ಮೇಲೆ ಮತ್ತೆ ಕೋಪ ಬರುತ್ತಾ? ಯಾಕೆ? ನೀವು ನಿಮ್ಮಿಬ್ಬರು ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಆಂಟಿ. ಅದೇ ನಮ್ಮನೇಲೂ ಇದೆ ಒಂದು ಮುದುಕಿ, ಪ್ರಾಣ ಹಿಂಡುತ್ತೆ. ನಮ್ಮ ಅತ್ತೆಗೂ ನಾವು ಇಬ್ಬರು ಸೊಸೆಯರು. ನಾನು ಸ್ವಲ್ಪ ಬಡವ್ರ ಮನೆಯಿಂದ ಬಂದವಳು, ಆದರೂ ಅವ್ರು ಕೇಳಿದಷ್ಟು ವರದಕ್ಷಿಣೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಾರೆ. 2ನೇ ಸೊಸೆ ಅಂದರೆ ನನ್ನ ಓರಿಗಿತ್ತಿ ಸ್ವಲ್ಪ ಜಾಸ್ತಿ ವರದಕ್ಷಿಣೆ ತಂದಿದ್ದಾಳೆ. ಅದಕ್ಕೆ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ನನ್ನನ್ನು ಕಾಲು ಕಸ ಥರ ನೋಡ್ಕೋತಾರೆ. ಎಷ್ಟು ಬೇಜಾರಾಗತ್ತೆ ಗೊತ್ತಾ? ನಾನು ಎಲ್ಲದನ್ನು ಹಲ್ಲು ಕಚ್ಕೊಂಡು ಸಹಿಸ್ಕೊಂಡಿದ್ದೀನಿ. ಕಾಲ ಹೀಗೆ ಇರುತ್ತಾ ಆಂಟಿ? ನಮ್ಮ ಅತ್ತೆಗೂ ವಯಸ್ಸಾಗತ್ತೆ. ಆಗ ಆ ಶ್ರೀಮಂತ ಸೊಸೆಯವರು ನೋಡ್ಕೋತಾಳ. ಆವಾಗ ಅವರಿಗೆ ನಾನೇ ಬೇಕಾಗೋದು. ಈಗ ಅವರು ಡೆಪಾಸಿಟ್ ಇಟ್ಟಿದಾರಲ್ಲ, ನನಗೆ ಬೈಯೋದು, ಈ ನಿನ್ಸೋದು, ಹಂಗ್ಸೋದು ಎಲ್ಲ, ಈ ಡೆಪಾಸಿಟನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ಮುಂದೆ ಅವರು
ಕೈಕಾಲು ಸೋತು ಬೀಳ್ತಾರಲ್ಲ ಆವಾಗ ಅದನ್ನ ಬಡ್ಡಿ ಸಮೇತ ತೀರಿಸ್ಬಿಟ್ಟು ಅವ್ರನ್ನ ವೈಕುಂಠಕ್ಕೆ ಕಳಿಸೋದು. ಹಾಗೆಲ್ಲ ಮಾತಾಡಬಾರ್ದು. ಅತ್ತೆ ಅಂದ್ರೆ ತಾಯಿ ಸಮಾನ. ಪಾಪ ಅವ್ರಿಗೆ ವಯಸ್ಸಾಗಿರುತ್ತೆ, ಏನೂ ಗೊತ್ತಾಗಲ್ಲ. ನಾವೇ ಅವ್ರನ್ನ ಪ್ರೀತಿಯಿಂದ ನಡೆಸ್ಕೋಬೇಕು. ಇದೆಲ್ಲ ಹೇಳಕ್ ಚಂದ ಮೇಡಮ್. ನಿಮಗೂ ನಮ್ಮ ಅತ್ತೆ ಥರಾನೇ ಕಿರಾತಕ್ಕೆ ಅತ್ತೆ ಸಿಕ್ಕಿದಿದ್ರೆ ಗೊತ್ತಾಗಿರೋದು. ನೀವು ತುಂಬ ಅದೃಷ್ಟ ಮಾಡಿದ್ದೀರಿ ಮೇಡಮ್, ಇಷ್ಟು ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ. ಅವರಿಬ್ಬರು ಮಾತನ್ನು ಕೇಳಿ ವೇದಾವತಿಯವರಿಗೆ ಸಣ್ಣದಾಗಿ ನಾಚಿಕೆ ಆಯಿತು. ನಾನು ಸರಳನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೋತಿದ್ದೆ. ಇವ್ರ ಮಾತು ಕೇಳ್ತಾ ಇದ್ರೆ ಮುಂದೆ ನನಗೂ ಅದೇ ಗತಿ ಅನಿಸುತ್ತೆ. ಇಲ್ಲ ನಾನು ತಪ್ಪನ್ನು ತಿದ್ಕೋತೀನಿ. ಇವತ್ತಿಂದ ಗೋದಾ ಸರಳ ಇಬ್ಬರನ್ನು ಚೆನ್ನಾಗಿ ನೋಡ್ಕೋತೀನಿ. ಹೌದು, ಈಗ ನಾನು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ಅವ್ರು ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ಈ ಗೋದಾವರಿ ಮಾಡ್ತಿರೋದು ನೋಡಿದ್ರೆ ಮುಂದೆ ಇವಳು ನನ್ನನ್ನು ಖಂಡಿತ ನೋಡ್ಕೊಳ್ಳಲ್ಲ. ನನ್ನನ್ನು ನೋಡ್ಕೊಳ್ಳೋದೇನಿದ್ರು ಸರಳ ಮಾತ್ರ. ಅವಳ ಹತ್ರ ನಾನು ಪ್ರೀತಿಯಿಂದ ನಡ್ಕೋಬೇಕು. ಅಷ್ಟೊತ್ತಿಗೆ ಇನ್ನೊಬ್ರು ಬರ್ತಾರೆ. ರೀ ಅರುಣ, ಇದೆಲ್ಲ ಶುದ್ಧ ಸುಳ್ಳು ಕಣ್ರಿ. ವೇದಾವತಿಯವರು ಒಳ್ಳೆತನದ ಸೋಗ್ ಹಾಕೊಂಡು ವ್ಲಾಗ್ ಮಾಡ್ತಾರೆ. ಅತ್ತೆ ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲ ಆಂಟಿ, ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ವ್ಲಾಗಲ್ಲಿ ಎಲ್ಲದೂ ನಿಜ. ನೀವು ಹೊಸದಾಗ ಮನೆ ಸೇರಿದ್ದೀರಲ್ಲ, ಅದಕ್ಕೆ ನಿಮ್ಗಿನ್ನೂ ವಿಷಯ ಗೊತ್ತಿಲ್ಲ ಅಂತ ಕಾಣತ್ತೆ. ಈ ಅಮ್ಮ ದೊಡ್ಡ ದನಪಿಶಾಚಿ ಅಂತೆ. ನಿಮ್ಮ ಮನೆ ಬೀದಿ ಕೊನೆಯಲ್ಲಿ ವೈಷ್ಣವಿ ಅಂತ ಇದ್ದಾರಲ್ಲ, ಅವರು ನಾನಿದು ಓರ್ಗಿತ್ತಿ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ವೇದಾವತಿಯವರಿಗೆ ದುಡ್ಡಿನ ಹುಚ್ಚು, ಶ್ರೀಮಂತರ ಮನೆ ಹುಡುಗಿರೇ ತನ್ನ ಸೊಸೆರಾಗಬೇಕು ಅಂತ ತುಂಬಾ ಕಷ್ಟಪಟ್ಟು ಮಗನಿಗೆ ಸಂಬಂಧ ಹುಡುಕ್ತಾ ಇದ್ರು. ಆದರೆ ದೊಡ್ಡ ಮಗ ಬಡವ್ರ ಮನೆ ಹುಡುಗಿನ ಲವ್ ಮಾಡಿ ಮದುವೆ ಆದ ಅಂತ ಆ ಸೊಸೆನ ಕಾಲು ಕಸಕ್ಕಿಂತ ಕೀಳಾಗಿ ನೋಡ್ತಾರೆ. ಎರಡನೇ ಮಗನಿಗೆ ಶ್ರೀಮಂತರ ಹುಡುಗಿನ ತಂದಿದ್ದಾರೆ ಅಂತ. ಆಮೇಲೆ ನೋಡಿದರೆ ಅದು ನೀವೇನೆ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ನಿಜ ಹೇಳಬೇಕು ಅಂದರೆ ಗೋದಾವರಿಯವರೇ, ನಿಮ್ದು ಎಂಗೇಜ್ಮೆಂಟ್ ವಿಡಿಯೋ ನೋಡಿ ನಾನು ಹತ್ತಿದ್ದೀನಿ. ಈ ಹುಡುಗಿ ಅಂಥ ಮನೆಗೆ ಹೋಗ್ತಿದ್ದಾಳಲ್ಲ ಅಂತ. ಆದರೆ ನಿಮ್ಮ ವ್ಲಾಗ್ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಆದರೂ ಆ ವೈಷ್ಣವಿ ಹೇಳೋ ಮಾತು ತಲೆಯಲ್ಲಿ ಗುಂಗುಡ್ತಾನೆ ಇರುತ್ತೆ. ಸತ್ಯ ಹೇಳಿ, ನಿಮ್ಮ ಅತ್ತೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ತಾನೆ? ನಮ್ಮ ವಿಡಿಯೋದಲ್ಲಿರುವುದೆಲ್ಲ ನಿಜ. ನಮ್ಮತ್ತೆ ಅಷ್ಟೇ ಸಹಜ. ವ್ಯಾಯಾಮಕ್ಕೂ ಸೈ, ಕೆಲಸಕ್ಕೂ ಜೈ, ಎಲ್ಲದರಲ್ಲೂ ಅವರದ್ದು ಎತ್ತಿದ ಕೈ. ಗೋದಾವರಿಯವರೇ, ನಿಮ್ಮ ಈ ಪ್ರಾಸದ ಮಾತು ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಇಷ್ಟು ಹೇಳಿದ್ರಲ್ಲ ಗೋದಾವರಿಯವರೇ, ಸಮಾಧಾನ ಆಯಿತು. ನಿಜ ತಾನೇ? ಒಂದು ವೇಳೆ ನಿಮ್ಮತ್ತೆ ನಿಮ್ಮನ್ನು ಕೆಟ್ಟದಾಗ ನಡೆಸ್ಕೊಂಡ್ರೆ ಒಂದು ಚಿಕ್ಕ ಶಾರ್ಟ್ ವಿಡಿಯೋ ಮಾಡಿ ಸಾಕು. ನಾವೆಲ್ಲರೂ ಗುಂಪು ಕಟ್ಕೊಂಡು ಬರ್ತೀವಿ. ಹೇಗೂ ನಿಮ್ಮ ಮನೆ ಎಲ್ಲಿದೆ ಅಂತ ಗೊತ್ತು. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಚೇಚೆ, ಅದ್ರ ಅಗತ್ಯನೇ ಇಲ್ಲ. ನಮ್ಮತ್ತೆ ನನ್ನನ್ನು, ನನ್ನ ಅಕ್ಕನ್ನು ಚೆನ್ನಾಗಿ ನೋಡ್ಕೋತಾರೆ. ಸರಿ, ಅಷ್ಟಾದರೆ ಸಾಕು. ನಾನಿನ್ನು ಬರ್ತೀನಿ. ವೇದಾವತಿಯವರೇ, ನನ್ನ ಮಾತಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ನಮ್ಮ ಗೋದಾವರಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ವೇದಾವತಿಯವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇಲ್ಲ ಬೇಜಾರೇನೂ ಇಲ್ಲ. ಯಾರೋ ನಿಮಗೇನೋ ಹೇಳಿದ್ದಾರೆ ಬಿಡಿ. ನನಗೆ ಹೆಣ್ಮಕ್ಳಿಲ್ಲ, ಇಬ್ಬರು ಸೊಸೆರೇ ನನ್ನ ಹೆಣ್ಮಕ್ಳು. ನಾನು ಅವರನ್ನು ಪ್ರೀತಿಯಿಂದ ನೋಡ್ಕೋತೀನಿ. ಗೋದಾವರಿನೇ ಕೇಳಿ. ನಿಜ ಇವರೇ, ನಮ್ಮತ್ತೆ ನನ್ನನ್ನು, ನನ್ನ ಓರ್ಗಿತ್ತಿ ಸರಳಕ್ಕನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇನ್ಯಾವತ್ತಾದರೂ ಸರಳಕ್ಕ ಫ್ರೀ ಇದ್ದಾಗ ಅವ್ರ ಹತ್ರನೇ ಮಾತಾಡಿಸ್ತೀನಿ, ಆಯ್ತಾ? ಸರಿ, ನೀವಿಷ್ಟು ಹೇಳಿದ್ರಲ್ಲ, ಮನಸ್ಸಿಗೆ ಸಮಾಧಾನ ಆಯಿತು. ನಾನಿನ್ನು ಬರ್ತೀನಿ. ಬೇಜಾರಾಗಿದ್ದರೆ ಸಾರಿ. ನಾನು ಇದೇ ವಿಷಯವಾಗಿ ಮಾತಾಡಬೇಕು ಅಂತಿದ್ದೆ. ನನ್ನ ಚಿಕ್ಕಮ್ಮನ ಮಗಳು ನಿಮ್ಮ ಸರಳ ಅವ್ರ ಆಫೀಸಲ್ಲೇ ಕೆಲಸ ಮಾಡೋದು. ಸರಳ ಅವರು ತುಂಬಾ ಹೆದರ್ಕೋತಾರಂತೆ. ಯಾವುದೇ ಟ್ರಿಪ್ಪು, ಪಿಕ್ನಿಕ್ಕು ಏನೇ ಇದ್ದರೂ ಬರಲ್ವಂತೆ. ಮನೆಗೆ ಹೋಗ್ಬೇಕಂತಾರಂತೆ. ಅವರು ಯಾರೋ ಹೇಳಿದ್ರಂತೆ, ಅಂದರೆ ನನ್ನ ಚಿಕ್ಕಮ್ಮನ ಮಗಳಿಗೆ ಯಾರೋ ಹೇಳಿದ್ರಂತೆ, ಅತ್ತೆ ತುಂಬ ಸ್ಟ್ರಿಕ್ಟು, ಅದೇ ಬಡವ್ರ ಮನೆಯಿಂದ ಬಂದವಳು ಅಂತ ತುಂಬ ಗೋಳು ಹೊಯ್ಕೋತಾರೆ ಅಂತೆಲ್ಲ ಯಾರೋ ಹೇಳಿದಂತೆ. ಸರಳ ಮಾತ್ರ ನಿಮ್ಮ ಮನೆ ವಿಷಯ ಒಂದು ಬಾಯಿ ಬಿಡ್ತಿರ್ಲಿಲ್ವಂತೆ. ಅವಳು ಅದೆಲ್ಲ ಹೇಳ್ತಿದ್ಲಾ.
ನನಗೆಯೂ ಒಂಥರ ಕನ್ಫ್ಯೂಷನ್ ಇತ್ತು, ಆದರೆ ಇವಾಗೆಲ್ಲ ಕ್ಲಿಯರ್ ಆಯಿತು. ಒಟ್ಟಿನಲ್ಲಿ ನೀವೆಲ್ಲ ಚೆನ್ನಾಗಿರಬೇಕು ಗೋದಾವರಿ ಅವರೇ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡಿ ಆಯಿತಾ. ನಾನಂತೂ ನಿಮ್ಮ ದೊಡ್ಡ ಫ್ಯಾನು. ನೋಡಿ ಇವರೇ, ಯಾರೇ ಆದರೂ ತುಂಬ ದಿನ ನಾಟಕ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಮ್ಮ ಅತ್ತೆ ಕೆಟ್ಟವರಾದರೆ ಇವತ್ತಲ್ಲ ನಾಳೆ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ. ಇನ್ನು ಅಕ್ಕಪಕ್ಕದವರು ನಿಮಗೂ ಹೇಗೋ ಪರಿಚಯ ಇದ್ದಾರೆ, ಅದು ಇದು ಅಂತಿರಲ್ಲ, ಗೊತ್ತಾಗೇ ಆಗತ್ತೆ ಬಿಡಿ. ನೀವಿಷ್ಟು ಹೇಳಿದ್ಮೇಲೆ ನನಗೂ ಧೈರ್ಯ ಬಂತು. ವೇದಾವತಿಯವರೇ, ನನ್ನ ಮಾತಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಲ್ಲಮ್ಮ, ಬೇಜಾರೇನೂ ಇಲ್ಲ. ಕೆಲವೊಂದು ಸರಿ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ, ಇರಲಿ ಬಿಡಿ, ಪರವಾಗಿಲ್ಲ. ಅಷ್ಟೊತ್ತಿಗೆ ಇನ್ನೊಬ್ರು ಬರ್ತಾರೆ. ನಿಮ್ಮ ಹತ್ರ ಮಾತಾಡ್ಸೋಕ್ಕೆ ಇನ್ಯಾರೋ ಬಂದರು, ನಾನಿನ್ನು ಬರ್ತೀನಿ. ಅರೆ ಚಿಕ್ಕಮ್ಮ, ನೀವೇನಿಲ್ಲಿ? ನಾನು ಮಂಗಳನ ಮನೆಗೆ ಬಂದಿದ್ದೆ ಕಣೆ. ಮಾರ್ಕೆಟಿಗೆ ಹೋಗೋಣ ಅಮ್ಮ ಅಂದ್ಲು. ಅವಳು ಅಲ್ಲೇ ಸಾಮಾನು ಪರ್ಚೇಸ್ ಮಾಡ್ತಾ ಇದ್ಲ. ನನಗೆ ದೂರದಲ್ಲಿ ನೀನು ಕಾಣಿಸ್ದೆ, ಅದಕ್ಕೆ ಬರ್ತಾ ಇದ್ದೆ ಈ ಕಡೆ. ನಿಮ್ಗಳ ಮಾತೆಲ್ಲ ಕೇಳಿಸ್ಕೊಂಡು ತುಂಬಾ ಖುಷಿ ಆಯಿತು ಕಣೆ. ಅಂತೂ ನಮ್ಮ ಅಕ್ಕ ಭಾವ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ನೀನು ಅದೇ ಹುಡುಗ ಬೇಕು ಅಂತ ಹಠ ಹಿಡಿದಿದ್ದಕ್ಕೂ ಜನ್ಮ ಸಾರ್ಥಕ ಕಣೆ. ಇವತ್ತೇ ಎಲ್ಲ ವಿಷಯ ಅಕ್ಕ ಭಾವಂಗೆ ಹೇಳಬೇಕು. ಅದೆಷ್ಟು ಸಂಭ್ರಮ ಪಡ್ತಾರೋ ಏನೋ. ಯಾವ ವಿಷಯ? ಅಯ್ಯೋ, ನಾನೀಗ ಕೆಟ್ಟೆ. ನೀವು ನಮ್ಮ ಗೋದಾವರಿನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಅಂದಮೇಲೆ ನಿಜ ಹೇಳಕ್ಕೆ ಭಯ ಯಾಕಮ್ಮ? ನಮ್ಮ ಗೋದಾವರಿ ತುಂಬ ಕಷ್ಟದಲ್ಲಿ ಬೆಳೆದವಳು. ನಮ್ಮ ಅಕ್ಕ ಭಾವಂಗೆ ಒಂದು ಸ್ವಂತ ಮನೆ ಕೂಡ ಇಲ್ಲ. ಭಾವ ಒಂದು ಚಿಕ್ಕ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದಾರೆ. ಅಕ್ಕ ಒಂದೆರಡು ಮನೆಯಲ್ಲಿ ಅಡುಗೆ ಕೆಲ್ಸಕ್ಕೆ ಹೋಗ್ತಾಳೆ. ನಮ್ಮ ಗೋದಾವರಿ ತುಂಬ ಕಷ್ಟದಲ್ಲೇ ಬೆಳೆದ್ಲು, ಡಿಗ್ರಿ ಮಾಡಿಕೊಂಡ್ಳು, ಕೆಲಸನೂ ಪಡ್ಕೊಂಡ್ಳು. ಆಮೇಲೆ ನಿಮ್ಮ ಮಗನ ಜೊತೆಗೆ ಅವಳಿಗೆ ಲವ್ ಆಯಿತು. ಆದರೆ ಅವ್ರು ತುಂಬ ಹೆದರ್ಕೋತಾ ಇದ್ದ ನಿಮ್ಮ ಮಗ. ಬಡವ್ರ ಮನೆ ಹುಡುಗಿನ ನಮ್ಮ ಅಮ್ಮ ಒಪ್ಪಲ್ಲ, ಏನು ಮಾಡೋದು ಅಂತ ಚಿಂತೆಯಲ್ಲಿದ್ದ. ಆಗ ನಮ್ಮ ಗೋದಾವರಿನೇ ತುಂಬ ಎಲ್ಲ ಐಡಿಯಾ ಮಾಡಿ ನಿಮ್ಮ ಸೊಸೆ ಆದ್ಲು. ಆದರೂ ಅವಳು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಇವತ್ತಂತೂ ನನಗೆ ಖಂಡಿಗ ಹಾಲು ಕುಡ್ದಷ್ಟು ಖುಷಿ ಆಯಿತು. ಮನೆಗೆ ಹೋದವಳೆ ದೇವ್ರಿಗೆ ತುಪ್ಪ ದೀಪ ಹಚ್ಚುತ್ತೀನಿ. ಈ ವಿಷಯನ ಮೊದಲು ನಮ್ಮ ಅಕ್ಕ ಭಾವಂಗೆ ತಿಳಿಸ್ತೀನಿ. ವೇದಾವತಿಯವರೇ, ಇಷ್ಟು ದಿನ ನೀವು ನಮ್ಮ ಗೋದಾವರಿನ ಶ್ರೀಮಂತರ ಮನೆ ಹುಡುಗಿ ಅಂತ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಮುಂದೆನೂ ಹಾಗೆ ನೋಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನನಗೆ ಭಯ ಆಗ್ತಾ ಇದೆ. ನನ್ನ ಬಾಯಿ ತಪ್ಪಿ ಇಷ್ಟೆಲ್ಲ ಹೇಳಿ ನಮ್ಮ ಗೋದಂಗೆ ಎಲ್ಲಿ ತೊಂದರೆ ಆಗತ್ತೋ ಅಂತ. ಇಲ್ಲ ಇವರೇ, ಹಾಗೆಲ್ಲ ಏನೂ ಇಲ್ಲ. ವಿಷಯ ಬೇಗನೆ ಗೊತ್ತಾಯ್ತಲ್ಲ, ನನಗೆ ಅಷ್ಟೇ ಖುಷಿ ಆಯಿತು. ಮತ್ತೇನಿಲ್ಲ ವೇದಾವತಿಯವರೇ, ತಲೆಯಿಂದ ದೊಡ್ಡ ಭಾರ ಕೆಳಗಿಳಿಸಿದಷ್ಟೇ ಸಂತೋಷ ಆಯಿತು. ನಮ್ಮ ಗೋದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ. ಸರಿ, ನಾನು ಬರ್ತೀನಿ. ನಮ್ಮ ಮನೆ ತುಂಬ ಹತ್ತಿರ ಇದೆ. ಇಷ್ಟು ದೂರ ಬಂದಿದ್ದೀರಾ, ಮನೆಗೆ ಬನ್ನಿ. ಮನೇಲಿ ನಾನು ನಮ್ಮ ಇಬ್ಬರು ಸೊಸೆನ ಹೇಗೆ ನೋಡ್ಕೋತೀನಿ ಅಂತೆಲ್ಲ ನೀವು ನೋಡಿದಾಗ ಆಗತ್ತೆ. ಬನ್ನಿ. ಹಾಂ ಬರ್ತೀನಿ. ಇವತ್ತಾಗಲ್ಲ, ಇನ್ನೊಂದ್ಸಲ ಬರ್ತೀನಿ. ನಮ್ಮ ಮಗಳು ಅಲ್ಲಿ ತರಕಾರಿ ದಿನಸಿ ಎಲ್ಲ ತಗೊಳ್ತಿದ್ದಾಳೆ, ಕಾಯ್ತಾ ಇರ್ತಾಳೆ. ನಾನು ಇನ್ನೊಂದ್ಸಲ ಬರ್ತೀನಿ. ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಖುಷಿ ಆಯಿತು. ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ ಗೋದಾವರಿ. ನನಗೆ ಖುಷೀಲಿ ಏನೂ ಮುಚ್ಚಿಟ್ಕೊಳಕ್ಕಾಗಿಲ್ಲ. ನಿಜ ಖುಷಿ ಇದ್ದಾಗಲಿ ಬೇಜಾರಾದಾಗಲಿ ಇಲ್ಲ ಸಿಟ್ಟು ಬಂದಾಗ ಇರೋ ವಿಷಯನ ಇದ್ದಂಗೆ ಹೇಳಿಬಿಡ್ತೀವಿ. ಹೌದು, ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ತುಂಬ ವಿಷಯ ತಿಳ್ಕೊಂಡ ಹಾಗಾಯಿತು. ಸರಿ, ನಾವೇನು ಹೊರಡ್ತೀವಿ. ಯಾಕೋ ತುಂಬ ಕಾಲು ನೋಯ್ತಾ ಇದೆ. ಬರ್ತೀವಿ. ಸರಿ ಆಯಿತು, ಬರ್ತೀನಿ ಗೋದಾ. ಮನೆಗೆ ಹೋಗೋಣ ಬಾ ಗೋದಾವರಿ. ಮನೆಗೆ ಹೋದ್ಮೇಲೆ ಇನ್ನೇನು ಕಾದಿದೆಯೋ ಅಂತ ಗೋದಾವರಿ ತುಂಬಾನೇ ಭಯ ಪಟ್ಟಿದ್ಲು.
ಇದೇನಿದು ಇಷ್ಟು ಬೇಗ ಬಂದಿದ್ದೀರಾ? ಇಷ್ಟು ಬೇಗ ಶಾಪಿಂಗ್ ಮುಗೀತಾ? ಗೋದಾವರಿ, ಏನಾಯ್ತು ಅಂತ ನೀನೇ ಹೇಳ್ತೀಯೋ ಇಲ್ಲ ನಾನು ಹೇಳೋ? ಸುನೀಲ್, ನಮ್ಮ ವಿಷಯ ಎಲ್ಲ ಅತ್ತೆ ಗೊತ್ತಾಯ್ತು. ನಮ್ಮ ಚಿಕ್ಕಮ್ಮ ಎಲ್ಲ ವಿಷಯನೂ ಬಾಯ್ ಬಿಟ್ರು. ಅಯ್ಯೋ ದೇವ್ರೆ. ಮೊದಲು ಕೈ ಕೆಳಗಿಳಿಸ. ಅಮ್ಮ, ಅದು ನಾನು ಗೋದಾ ತುಂಬ ಪ್ರೀತಿಸ್ತಾ ಇದ್ವಿ. ನೀನು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಮತ್ತೆ ಏನು ಮಾಡೋಕ್ಕೂ ಗೊತ್ತಾಗದೆ ಈ ಥರ ನಾಟಕ ಆಡಬೇಕಾಯ್ತು. ಸಾರಿ ಅಮ್ಮ. ನನ್ನನ್ನು ಕ್ಷಮಿಸಿ ಅತ್ತೆ. ನಾನು ಈ ಥರ ಎಲ್ಲ ನಾಟಕ ಮಾಡಿದ್ದು ಬರೀ ನಿಮ್ಮ ಸೊಸೆ ಆಗಬೇಕು ಅಂತ ಮಾತ್ರ ಅಲ್ಲ. ನೀವು ಪ್ರೀತಿಯಿಂದ ನಡ್ಕೊಂಡ್ರೆ ಜನರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ. ಜೀವನಕ್ಕೆ ದುಡ್ಡೊಂದೇ ಅಗತ್ಯ ಅಲ್ಲ, ಪ್ರೀತಿ ವಿಶ್ವಾಸನೂ ಬೇಕು ಅಂತ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದೆ ಅತ್ತೆ. ಮುಗೀತಾ? ಇಬ್ರದ್ದು ಹೇಳಿ ಮುಗೀತಾ? ಈಗ ನಾನು ಹೇಳ್ತೀನಿ ಕೇಳಿ. ಸರಳಾ, ಬಾಮ್ಮ. ಏನತ್ತೆ? ಯಾಕೆ ಹೆದರ್ಕೋತೀಯ? ನಾನು ನಿನಗೆ ಬೈಯಕ್ಕೆ ಕರೆದಿಲ್ಲ, ಒಂದು ವಿಶೇಷ ಸುದ್ದಿ ಹೇಳಕ್ಕೆ ಕರೆದಿದ್ದೀನಿ. ಏನತ್ತೆ ಅದು? ಈ ಗೋದಾವರಿ ಏನು ಮಾಡಿದಾಳು ಗೊತ್ತಾ? ಇವಳು ನನ್ನನ್ನು ಗುದ್ದಿ, ನನ್ನ ಓರೆ ಕೋರೆಗಳನ್ನು ತಿದ್ದಿ ನನಗೆ ಕಲಿಸಿದ್ದಾಳೆ ಬುದ್ಧಿ. ಎಲ್ಲ ಕಡೆ ಹರಡಲಿ ಈ ಸುದ್ದಿ. ಏನು ಹೇಳ್ತಿದ್ಯಮ್ಮ ನೀನು? ಹೌದು ಕಣ ಸುನಿಲ. ಇವತ್ತು ಗೋದಾವರಿ ಜೊತೆಗೆ ಮಾರ್ಕೆಟಿಗೆ ಹೋಗ್ತಿದ್ದಾಗ ಒಂದಷ್ಟು ಜನ ಗೋದಾವರಿ ಹತ್ರ ಮಾತಾಡೋಕ್ಕೆ ಅಂತ ಬಂದರು. ಅವ್ರ ಒಂದೊಂದು ಮಾತುಗಳು ನನಗೆ ಚಾಟಿಯಿಂದ ಹೊಡೆದಾಗಾಯಿತು ಕಣೋ. ನನ್ನ ತಪ್ಪೇನು ಅಂತ ಅರ್ಥ ಆಯಿತು. ಜೀವನಕ್ಕೆ ದುಡ್ಡು ಅವಶ್ಯಕ ನಿಜ, ಆದರೆ ದುಡ್ಡೇ ಎಲ್ಲದೂ ಅಲ್ಲ. ನಮ್ಮ ಜೀವನದ ದೈನಂದಿನ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ನಾವು ಸಂಪಾದನೆ ಮಾಡಬೇಕು. ಇಲ್ಲದೆ ಇರೋದಕ್ಕೆಲ್ಲ ಆಸೆ ಪಡಬಾರ್ದು. ದುಡ್ಡಿದ್ರೆ ಮಾತ್ರ ಜೀವನ ಸುಖಮಯವಾಗಿರಲ್ಲ ಅನ್ನೋದು ನಂಗೆ ಅರ್ಥ ಆಯಿತು. ಹಾಗೆ ನನ್ನ ತಪ್ಪು ಕೂಡ ನಾನು ತಿದ್ಕೊಂಡೆ. ಇನ್ನು ಮುಂದೆ ನನಗೆ ಸರಳ, ಗೋದಾವರಿ ಇಬ್ಬರು ಹೆಣ್ಮಕ್ಳು, ನನಗೆ ಇಬ್ಬರು ಗಂಡು ಮಕ್ಕಳು ಮಾತ್ರ ಅಲ್ಲ, ಇಬ್ಬರು ಹೆಣ್ಮಕ್ಳು ಸಿಕ್ಕಿದ್ದಾರೆ. ಇನ್ನು ಮುಂದೆ ನನಗೆ 4 ಜನ ಮಕ್ಕಳು. ಅತ್ತೆ ಅತ್ತೆ, ನೀವು ಹೇಳ್ತಿರೋದು ನಿಜನಾ? ಕನ್ಸಲ್ಲ ತಾನೆ? ಒಂದ್ಸರಿ ಚೂಟಿ ನೋಡ್ಲಾ? ಪ್ರೀತಿಯ ಬಂಧುಗಳೇ, ಬದಲಾದರೂ ನಮ್ಮ ಅತ್ತೆ ಅದು ಹೇಗೆ ಗೊತ್ತೇ? ಅದನ್ನ ನಾನು ಹೇಳ್ತೀನಿ. ನಸೀಬು ಬದಲಾಯಿಸಿದ ಯೂಟ್ಯೂಬು. ಪ್ರೀತಿಯ ಬಂಧುಗಳೇ, ಈ ಕಥೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಕಥೆ ಒಂಚೂರಾದ್ರೆ ಇಷ್ಟ ಆದ್ರೆ ದೊಡ್ಡ ಮನಸ್ಸು ಮಾಡಿ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಮುಂದಿನ ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.